ಹೀಗೆ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಗಾಳಿಯಲ್ಲಿ ಹಾರಿ ರಸ್ತೆ ಮೇಲೆ ಬಿದ್ದಿರುವ ದೃಶ್ಯಗಳು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಸಮೀಪದ ಭಗವತಿ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕಂಡುಬಂದಿದೆ. ಹೌದು, ಪೆರೇಸಂದ್ರ ಕಡೆಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿಯೊಂದು ಮುಂಭಾಗದಲ್ಲಿ ತೆರಳುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ 10 ಅಡಿ ಎತ್ತರಕ್ಕೆ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದಿದ್ದಾನೆ. ನಂತರ ನಿಯಂತ್ರಣ ತಪ್ಪಿದ ಟಿಪ್ಪರ್ ಬ್ರಿಡ್ಜ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆ ನೋಡಿದ್ರೆ ದೊಡ್ಡ ದುರಂತವೇ ಸಂಭವಿಸಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದು ಗಾಯಗಳೊಂದಿಗೆ ಬದುಕುಳಿದಿದ್ದಾರೆ. ಈ ಭೀಕರ ಅಪಘಾತದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯಗಳನ್ನು ನೋಡಿದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಟಿಪ್ಪರ್ ವಾಹನಗಳ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆ ಬಗ್ಗೆ ಪ್ರಶ್ನೆ ಮಾಡಿದ ಸಾರ್ವಜನಿಕರೊಂದಿಗೆ ಟಿಪ್ಪರ್ ಮಾಲೀಕರು ವಾಗ್ವಾದ ನಡೆಸಿ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಇದರಿಂದ ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಸಾದ್ ಚಿಕ್ಕಬಳ್ಳಾಪುರದಿಂದ ಇವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೆ. ಹಿಂದೆಯಿಂದ ಬಂದು ಹೊಡೆದಿರೋದಷ್ಟೇ, ಇಂಡಿಕೇಟರ್ ಹಾಕ್ಕೊಂಡು ನಾನು ಬರ್ತಾಯಿದ್ದೀನಿ ಮೆಲ್ಲಿಗೆ. ಹಿಂದೆ ಹೊಡೆದಿರೋದಷ್ಟೇ ನನ್ನ ಜ್ಞಾಪಕ, ಇಲ್ಲಿ ಎಗರಿಸಿದ್ದಷ್ಟೇ ಜ್ಞಾಪಕ ನನಗೆ. ಆಮೇಲೆ ಕೆಳಗಡೆ ಬಿದ್ದೋದೆ. ನನಗೇನಾಯ್ತು ಅನ್ನೋ ಜ್ಞಾಪಕನೇ ಇಲ್ಲ ನನಗೆ. ನಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಣ್ಣ. ಅವ್ರದ್ದು ಟಿಪ್ಪರ್ ಅಣ್ಣ. ಸಿಗ್ನಲ್ ಮಾಡಿದ್ರು ಅಣ್ಣ. ಅವರು ಓವರ್ ಸ್ಪೀಡ್ ಇದ್ರಣ್ಣ. ಅವರು ರೈಟ್ಗೆ ಬರ್ತಾ ಇದ್ದಿದ್ದು. ಅವರು ರೈಟ್ಗೆ ಹಿಂದೆಯಿಂದ ಒಂದು ಬಂದು ಡಿಕ್ಕಿ ಮಾಡಿರೋದಷ್ಟೇ ಅಣ್ಣ ನನಗೆ. ಆಮೇಲೆ ಜ್ಞಾಪಕನೇ ಇಲ್ಲ. ನಮಗೆ ಬೆನ್ನಿಗೆ ಏಟು ತಗಲಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಪ್ರಾಣಕ್ಕೇನಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುವ ಟಿಪ್ಪರ್ ವಾಹನಗಳ ವಿರುದ್ಧ ಸಂಚಾರಿ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಅತಿವೇಗ, ಓವರ್ಲೋಡ್ ಹಾಗೂ ನಿರ್ಲಕ್ಷ್ಯ ಚಾಲನೆಯಿಂದ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಕೇವಲ ನೋಡುಗರಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನೆಷ್ಟು ಜೀವಗಳು ಬಲಿಯಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಇವತ್ತು ನಾನು ಪೆರೇಸಂದ್ರ ಕಡೆಯಿಂದ ಬರ್ತಿದ್ವಿ. ಈ ಬ್ರಿಡ್ಜ್ ಹತ್ರ ಏಕಾಏಕಿ ಹುಡುಗ ಮುಂದೆಗಡೆ ಇಂಡಿಕೇಟರ್ ಹಾಕ್ಕೊಂಡು ಹೆಲ್ಮೆಟ್ಟು ಕಾನೂನುಬದ್ಧವಾಗಿ ಹಾಕ್ಕೊಂಡು ಬರ್ತಿದ್ದಾಗ ಟಿಪ್ಪರ್ ಅವರು ಏಕಾಏಕಿ ಓವರ್ಲೋಡ್ ಹಾಕ್ಕೊಂಡು ಓವರಾಗಿ ರೈಟಿಗೆ ತಿರುಗಿಸ್ದ. ಆದ್ದರಿಂದ ಹುಡುಗ ಅಲ್ಲಿ ಗುದ್ದಿದ್ದೇಟಿಗೆ 10 ಅಡಿ ಎಗಿರಿ ಹೋಗಿ ಸೈಡ್ಗೆ ಬಿದ್ದಿದ್ದಾನೆ. ಮತ್ತು ಗಾಡಿ ಆವಾಗ ಮುಂದಿನ ಟೈರ್ ಲೆಫ್ಟ್ ಸೈಡಲ್ಲಿ ಆವಾಗ ಹೊಡೆದೋಗಿ ಮತ್ತೆ ಗಾಡಿ ಮುಂದಕ್ಕೆ ಬಂದಿದ್ದ. ಅವನು ಹೊಡೆದು ಏನೋ ಬ್ರಿಡ್ಜ್ಗೆ ಹೊಡೆದು. ನಾವು ಪ್ರಶ್ನೆ ಮಾಡಿದಾಗ ಇಲ್ಲಿ ಕೆಲವರು ನಮ್ಮನ್ನು ಅಲ್ಲೇ ಮಾಡೋಕ್ಕೆ ಬಂದಿರ್ತಾರೆ. ನಾವು ಕೇಳ್ತಾ ಇರ್ತೀವಿ, ಹುಡುಗ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಡ್ರೈವರ್ ನೋಡ್ದಾಗ್ತೀರಾ ಅಂತ. ಈಗ ಅವನು ಸತ್ತಿದ್ರೆ ಅವ್ರು ಮಧ್ಯದಲ್ಲಿ ಬಂದು ಮಾತಾಡಿರೋರು ಅವ್ರಿಗೆ ರಕ್ಷಣೆ ಆಗ್ತಿದ್ರಾ, ಅವ್ರ ತಂದೆ ತಾಯಿಗೆ ಏನನ್ನು ಆಗ್ತಿದ್ರಾ? ನಾವು ಆ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಎಚ್ಚೆತ್ತವಾಗಿ ಈ ಬ್ರಿಡ್ಜ್ ಹತ್ರನೇ ಲಾಸ್ಟ್ ಟೈಮು ಹೆಣ್ಣು ಮಕ್ಕಳು ಸತ್ತರು, ಮತ್ತು ಒಂದು ಮುದುಕ ಸತ್ತ, ಇವತ್ತು ಹುಡುಗನ ಮೇಲೆ ಹತ್ತಿದ್ದಾರೆ. ಅನೇಕ ಈ ರೀತಿ ಆಗ್ತಾಯಿದ್ರೆ. ಇನ್ನೊಂದು ಬ್ರಿಡ್ಜ್ ಸರ್ ಟಿಪ್ಪರ್ ಓವರ್ ಸ್ಪೀಡ್ ಇತ್ತು. ಅವ್ರು ತಿರುಗಿಸಿ ಏಟಕ್ಕೆ ಬೇರೆಯವ್ರು ಯಾರನ್ನ ಬಂದಿದ್ರೆ ಅಲ್ಲೇ ನಜ್ಜುಗುಜ್ಜು ಆಗ್ತಿದ್ರು. ಯಾವ ಥರ ಬಂದು ಡಿಕ್ಕಿ ಹೊಡೆದ್ರು ಸರ್? ಅವ್ರು ಬಂದಿದ್ದ ರಭಸಕ್ಕೆ ಹುಡುಗ 10 ಅಡಿ ಮೇಲಕ್ಕೆ ಬಿದ್ದು ಮತ್ತೆ ಗಾಡಿ ಸೈಡಿಗೆ ಬಿದ್ದು ಸರ್ ಹುಡುಗಾಗೆಲ್ಲ ಮೂಗೇಟ್ಗಳಾಗಿದೆ. ಹುಡುಗ ಇದ್ದಾನೆ, ಕಾಲು ಕೈ ಎಲ್ಲ ತಗಲಿದೆ.
ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ವೇಗದ ಟಿಪ್ಪರ್ ಲಾರಿಯಿಂದ ಮತ್ತೊಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದ್ದು, ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯಗಳು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿವೆ. ಟಿಪ್ಪರ್ ವಾಹನಗಳ ನಿಯಂತ್ರಣ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯ ಮತ್ತೊಮ್ಮೆ ಎದುರಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.